ದೇಶದ ಮೊದಲ ಡಿಲಕ್ಸ್ ರೈಲು ಡೆಕ್ಕನ್ ಕ್ವೀನ್ 1930 ಜೂನ್ 1ರಂದು ಪ್ರಾರಂಭವಾಯಿತು. ಇದನ್ನು ಮೊದಲು ಪುಣೆ ಮತ್ತು ಮುಂಬೈ ನಡುವೆ ಬ್ರಿಟಿಷರಿಗಾಗಿ ಪ್ರಾರಂಭಿಸಲಾಯಿತು. ಇಂದಿಗೂ ಈ ರೈಲು ಈ ಎರಡು ನಗರಗಳ ನಡುವೆ ಚಲಿಸುತ್ತದೆ. ಡೆಕ್ಕನ್ ಕ್ವೀನ್ ದೇಶದಲ್ಲೇ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಎಂಜಿನ್ ಮೂಲಕ ಎಳೆದ ರೈಲು. ಇದರ ಮೂಲ ಮಾದರಿಯನ್ನು ಇಂಗ್ಲೆಂಡ್ನಲ್ಲಿ ತಯಾರಿಸಲಾಗಿದ್ದು, ಬೋಗಿಗಳನ್ನು ಮುಂಬೈನ ಮೋಟುಗಂಗಾ ವರ್ಕ್ಶಾಪ್ನಲ್ಲಿ ತಯಾರಿಸಲಾಗಿತ್ತು. ಮೊದಲ ಬಾರಿಗೆ ಡೆಕ್ಕನ್ ಕ್ವೀನ್ನಲ್ಲಿ ಮಹಿಳೆಯರಿಗಾಗಿ ವಿಶೇಷ ಕೋಚ್ ಅನ್ನು ಸೇರಿಸಲಾಗಿತ್ತು. ಅಷ್ಟೇ ಅಲ್ಲ, ಪ್ರಯಾಣಿಕರಿಗೆ ಪ್ರತ್ಯೇಕ ಊಟದ ಹಾಲ್ ನಿರ್ಮಿಸಿದ ಮೊದಲ ರೈಲು ಕೂಡ ಇದಾಗಿದೆ. ಆರಂಭದಲ್ಲಿ ಡೆಕ್ಕನ್ ಕ್ವೀನ್ ರೈಲು ಕೇವಲ ಪ್ರಥಮ ದರ್ಜೆ ಮತ್ತು ಎರಡನೇ ದರ್ಜೆಯ ಕೋಚ್ಗಳನ್ನು ಹೊಂದಿತ್ತು. ನಂತರ 1949 ಜನವರಿಯಲ್ಲಿ ಈ ರೈಲಿನ ಮೊದಲ ದರ್ಜೆಯನ್ನು ರದ್ದುಗೊಳಿಸಲಾಯಿತು ಮತ್ತು ಎರಡನೇ ದರ್ಜೆಯನ್ನು ಮೊದಲ ದರ್ಜೆಗೆ ಬದಲಾಯಿಸಲಾಯಿತು. 1955 ಜೂನ್ನಲ್ಲಿ ಈ ರೈಲಿನಲ್ಲಿ ಮೂರನೇ ದರ್ಜೆಯನ್ನು ಪರಿಚಯಿಸಲಾಯಿತು. 1966ರಲ್ಲಿ ಈ ರೈಲಿನ ಬೋಗಿಗಳ ವಿನ್ಯಾಸವನ್ನು ಬದಲಾಯಿಸಲಾಯಿತು. ಅದರ ಮುಖ್ಯ ಕೋಚ್ನಲ್ಲಿ ಸ್ಟೀಲ್ ಕೋಚ್ಗಳನ್ನು ಅಳವಡಿಸಲಾಗಿತ್ತು. ಆರಂಭದಲ್ಲಿ ಬ್ರಿಟಿಷರಿಗೆ ಮಾತ್ರ ವಾರಕ್ಕೊಮ್ಮೆ ಇದನ್ನು ಓಡಿಸಲಾಗುತ್ತಿತ್ತು. 1 ದಶಕದ ಕಾಲ ಹೀಗೆಯೇ ಓಡಿದ್ದರಿಂದ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗತೊಡಗಿತು. ಆ ನಂತರ 1943ರಲ್ಲಿ ಭಾರತೀಯರಿಗೂ ಅದರಲ್ಲಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಯಿತು. 1842 ಜೂನ್ 1ರಂದು ಭಾರತದ ಮೊದಲ IAS ಅಧಿಕಾರಿ ಸತ್ಯೇಂದ್ರನಾಥ ಟ್ಯಾಗೋರ್ ಕೋಲ್ಕತ್ತಾದಲ್ಲಿ ಜನಿಸಿದರು. ಅವರು ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಹಿರಿಯ ಸಹೋದರರಾಗಿದ್ದರು. ಸತ್ಯೇಂದ್ರನಾಥ ಟ್ಯಾಗೋರ್ ಅವರು ಬರಹಗಾರ, ಕವಿ, ಸಾಹಿತಿ, ಸಂಗೀತಗಾರ ಮತ್ತು ಸಮಾಜ ಸುಧಾರಕರಾಗಿಯೂ ಹೆಸರುವಾಸಿಯಾಗಿದ್ದರು. ಮಹಿಳೆಯರ ಉನ್ನತಿಯಲ್ಲಿಯೂ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರು 1863ರಲ್ಲಿ ಭಾರತೀಯ ನಾಗರಿಕ ಸೇವೆ ಪರೀಕ್ಷೆಯಲ್ಲಿ ಆಯ್ಕೆಯಾದರು. 1865ರಲ್ಲಿ ಅವರು ಅಹಮದಾಬಾದ್ನಲ್ಲಿ ಸಹಾಯಕ ಮ್ಯಾಜಿಸ್ಟ್ರೇಟ್ ಮತ್ತು ಕಲೆಕ್ಟರ್ ಹುದ್ದೆಗೆ ನೇಮಕಾತಿಯೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಸತ್ಯೇಂದ್ರನಾಥ ಟ್ಯಾಗೋರ್ ಅವರು ಸುಮಾರು 30 ವರ್ಷಗಳ ಕಾಲ ನಾಗರಿಕ ಸೇವೆಗಳಲ್ಲಿ ಇದ್ದರು. ಟ್ಯಾಗೋರ್ ಅವರು ಕ್ರಾಂತಿಕಾರಿಗಳಾದ ಬಾಲಗಂಗಾಧರ ಮತ್ತು ತುಕಾರಾಮ್ ಅವರ ಅನೇಕ ಪುಸ್ತಕಗಳನ್ನು ಬಂಗಾಳಿ ಭಾಷೆಗೆ ಅನುವಾದಿಸಿದ್ದಾರೆ. ಸತ್ಯೇಂದ್ರನಾಥ ಟ್ಯಾಗೋರ್ ಅವರು ಮಹಿಳೆಯರನ್ನು ಯಾವುದೇ ಬಂಧನದಲ್ಲಿ ಇಡುವುದನ್ನು ಬಯಸಲಿಲ್ಲ. ಅವರು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಬಯಸಿದ್ದರು ಮತ್ತು ಅವರು ಅದನ್ನು ತಮ್ಮ ಮನೆಯಿಂದಲೇ ಪ್ರಾರಂಭಿಸಿದರು. ಅವರು ತನ್ನ ಪತ್ನಿ ಜ್ಞಾನದಾನಂದಿನಿ ದೇವಿಯವರನ್ನು ಇಂಗ್ಲೆಂಡಿಗೆ ಕಳುಹಿಸಿದರು. ಮಹಿಳೆಯೊಬ್ಬರು ತನ್ನ ಮಗುವಿನೊಂದಿಗೆ ಒಬ್ಬಂಟಿಯಾಗಿ ವಿದೇಶಕ್ಕೆ ಹೋಗಿದ್ದು ಭಾರತದಲ್ಲಿ ಇದೇ ಮೊದಲು. 30 ವರ್ಷಗಳ ಕಾಲ ನಾಗರಿಕ ಸೇವಕರಾಗಿ ಸೇವೆ ಸಲ್ಲಿಸಿದ ನಂತರ ಸತ್ಯೇಂದ್ರನಾಥ ಟ್ಯಾಗೋರ್ ಅವರು 1897ರಲ್ಲಿ ಮಹಾರಾಷ್ಟ್ರದ ಸತಾರಾದ ನ್ಯಾಯಾಧೀಶರಾಗಿ ನಿವೃತ್ತರಾದರು. ಇದಾದ ನಂತರ ಅವರು ತಮ್ಮ ಸಮಯವನ್ನು ಬರವಣಿಗೆಗೆ ಮೀಸಲಿಟ್ಟರು. ಅವರು 1923 ಜನವರಿ 9ರಂದು ಕೋಲ್ಕತ್ತಾದಲ್ಲಿ ಕೊನೆಯುಸಿರೆಳೆದರು. 1874 ಜೂನ್ 1ರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ವಿಸರ್ಜಿಸಲಾಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1600 ಡಿಸೆಂಬರ್ನಲ್ಲಿ ಸ್ಥಾಪಿಸಲಾಗಿತ್ತು. ಬ್ರಿಟನ್ನ ರಾಣಿ 1ನೇ ಎಲಿಜಬೆತ್ರ ರಾಯಲ್ ಆರ್ಡರ್ ಅನ್ನು ಅನುಸರಿಸಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನೋಂದಾಯಿಸಲಾಗಿತ್ತು. ಕಂಪನಿಯು ಮಸಾಲೆ ವ್ಯಾಪಾರಕ್ಕಾಗಿ ರೂಪುಗೊಂಡಿತ್ತು. ಆ ಸಮಯದಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ ಏಕಸ್ವಾಮ್ಯವನ್ನು ಹೊಂದಿತ್ತು. ನಂತರ ಕಂಪನಿಯು ಹತ್ತಿ, ರೇಷ್ಮೆ, ಚಹಾ, ಇಂಡಿಗೋ ಮತ್ತು ಅಫೀಮು ವ್ಯಾಪಾರವನ್ನು ಪ್ರಾರಂಭಿಸಿತು. ಈಸ್ಟ್ ಇಂಡಿಯಾ ಕಂಪನಿಯು ಸೂರತ್ನಲ್ಲಿ ವ್ಯಾಪಾರ ಮತ್ತು ಕಾರ್ಖಾನೆಯನ್ನು ಸ್ಥಾಪಿಸಲು ಆಗಿನ ಮೊಘಲ್ ದೊರೆ ಜಹಾಂಗೀರ್ನಿಂದ ಅನುಮತಿ ಪಡೆದು ಭಾರತದಲ್ಲಿನ ತನ್ನ ವ್ಯವಹಾರವನ್ನು ಪ್ರಾರಂಭಿಸಿತು. ಆದರೆ ನಂತರ ಕಂಪನಿಯು ಕ್ರಮೇಣ ಇಡೀ ಭಾರತವನ್ನು ಸ್ವಾಧೀನಪಡಿಸಿಕೊಂಡಿತು. ಆ ಸಮಯದಲ್ಲಿ ಪ್ರಪಂಚದ ಒಟ್ಟು ಉತ್ಪಾದನೆಯ 1/4 ಭಾಗವನ್ನು ಭಾರತದಲ್ಲಿ ಉತ್ಪಾದಿಸಲಾಗುತ್ತಿತ್ತು. ಈ ಕಾರಣಕ್ಕಾಗಿ ಭಾರತವನ್ನು ಚಿನ್ನದ ಹಕ್ಕಿ ಎಂದು ಕರೆಯಲಾಗಿತ್ತು. 1857ರ ದಂಗೆಯ ನಂತರ ಕಂಪನಿಯನ್ನು 1874ರಲ್ಲಿ ವಿಸರ್ಜಿಸಲಾಯಿತು. ಅದರ ನಂತರ ಬ್ರಿಟನ್ನ ರಾಣಿ ವಿಕ್ಟೋರಿಯಾ ಕಂಪನಿಯ ಹಕ್ಕುಗಳನ್ನು ರದ್ದುಪಡಿಸಿದರು ಮತ್ತು ಆಡಳಿತದ ನಿಯಂತ್ರಣವನ್ನು ನೇರವಾಗಿ ತನ್ನ ಕೈಗೆ ತೆಗೆದುಕೊಂಡರು. ಕಂಪನಿಯ ಸೈನ್ಯವನ್ನು ಬ್ರಿಟಿಷ್ ಸೈನ್ಯದಲ್ಲಿ ವಿಲೀನಗೊಳಿಸಲಾಯಿತು ಮತ್ತು ಕಂಪನಿಯ ನೌಕಾಪಡೆಯನ್ನು ಸಹ ವಿಸರ್ಜಿಸಲಾಯಿತು.
2001 ಜೂನ್ 1ರಂದು ನೇಪಾಳದ ಕ್ರೌನ್ ಪ್ರಿನ್ಸ್ ದೀಪೇಂದ್ರ ಶಾ ತನ್ನ ರಾಜಮನೆತನದ 9 ಸದಸ್ಯರನ್ನು ಗುಂಡಿಕ್ಕಿ ಕೊಂದರು. ರಾಜಮನೆತನದಿಂದ ಸಾವನ್ನಪ್ಪಿದವರಲ್ಲಿ ದೀಪೇಂದ್ರರ ತಂದೆ ರಾಜ ಬೀರೇಂದ್ರ, ತಾಯಿ ರಾಣಿ ಐಶ್ವರ್ಯ ಮತ್ತು ರಾಜಮನೆತನದ ಇತರ 7 ಸದಸ್ಯರು ಸೇರಿದ್ದರು. ಕುಟುಂಬ ಸದಸ್ಯರನ್ನು ಕೊಂದ ನಂತರ ದೀಪೇಂದ್ರ ತನಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಒಬ್ಬ ಹುಡುಗಿಗಾಗಿ ದೀಪೇಂದ್ರ ಹೀಗೆ ಮಾಡಿದ್ದರು ಎಂದು ನಂಬಲಾಗಿದೆ. ವಾಸ್ತವವಾಗಿ ಪ್ರಿನ್ಸ್ ದೀಪೇಂದ್ರ ಇಂಗ್ಲೆಂಡ್ನ ಕಾಲೇಜಿನಲ್ಲಿ ಓದಿದ್ದರು. ಈ ಸಮಯದಲ್ಲಿ ಅವರು ನೇಪಾಳಿ ನಾಯಕ ಶಮ್ಶೇರ್ ಜಂಗ್ ಬಹದ್ದೂರ್ ರಾಣಾ ಅವರ ಪುತ್ರಿ ದೇವಯಾನಿ ಅವರನ್ನು ಭೇಟಿಯಾದರು. ಇಂಗ್ಲೆಂಡ್ನಲ್ಲಿಯೇ ದೀಪೇಂದ್ರ ಮತ್ತು ದೇವಯಾನಿ ಪರಸ್ಪರ ಪ್ರೀತಿಸಿ ಮದುವೆಯಾಗಲು ಬಯಸಿದ್ದರು ಎಂದು ಹೇಳಲಾಗುತ್ತದೆ. ಆದರೆ ರಾಜಮನೆತನವು ಈ ಸಂಬಂಧವನ್ನು ವಿರೋಧಿಸಿತ್ತು. ಮನೆಯವರ ಮನವೊಲಿಸಲು ಯತ್ನಿಸಿದರೂ ಫಲ ಸಿಗಲಿಲ್ಲ. ರಾಜಮನೆತನವು ರಾಜಕುಮಾರನು ಶಾ ಕುಟುಂಬದ ರಾಣಿಯನ್ನೇ ಮದುವೆಯಾಗಬೇಕೆಂದು ಬಯಸಿತ್ತು. ಹೀಗಿರುವಾಗ ದೀಪೇಂದ್ರರ ಮನಸ್ತಾಪ ಹೆಚ್ಚಾಗತೊಡಗಿ ಕೊಲೆಗೆ ಕಾರಣವಾಗಿತ್ತು. ಜೂನ್ 1ರಂದು ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಮಕ್ಕಳ ರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ. ಮಕ್ಕಳ ಬದುಕುವ ಹಕ್ಕು, ಅಭಿವೃದ್ಧಿಯ ಹಕ್ಕು, ಹಾನಿಕಾರಕ ಪ್ರಭಾವಗಳಿಂದ ರಕ್ಷಿಸುವ ಹಕ್ಕು ಮತ್ತು ಕೌಟುಂಬಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಭಾಗವಹಿಸುವ ಹಕ್ಕುಗಳನ್ನು ಗೌರವಿಸಲು ಈ ದಿನವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. 1925ರಲ್ಲಿ ಜಿನೀವಾದಲ್ಲಿ ಮಕ್ಕಳ ಕಲ್ಯಾಣ ಕುರಿತ ವಿಶ್ವ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ರಕ್ಷಣಾ ದಿನವನ್ನು ಮೊದಲು ಘೋಷಿಸಲಾಯಿತು. 1950ರಿಂದ ಈ ದಿನವನ್ನು ವಿವಿಧ ದೇಶಗಳಲ್ಲಿ ಆಚರಿಸಲಾಗುತ್ತಿದೆ.